ಜಡ್ಜ್ ಮುಂದೆಯೇ ವಿಷ ಕುಡಿದು ಆತ್ಮಹತ್ಯೆಗೆ ಯತ್ನಿಸಿದಂತ ವ್ಯಕ್ತಿ ಪುತ್ತೂರಿನ 5ನೇ ಹೆಚ್ಚುವರಿ ನ್ಯಾಯಾಲಯದಲ್ಲಿ ನಡೆದಿರುವಂತಹ ಘಟನೆ ಇದು. ಪುತ್ತೂರಿ ಕಾವು ಮಣಿಯಡ್ಕ ನಿವಾಸಿ ರವಿ ಅಂತೇಳಿ ಆತ್ಮಹತ್ಯೆಗೆ ಯತ್ನಿಸಿರುವಂತಹ ವ್ಯಕ್ತಿ ಜಡ್ಜ್ ಮುಂದೆನೇ ವಿಷ ಕುಡಿಯೋದಕ್ಕೆ ಅಂತ ಯತ್ನಿಸಿದ್ದಾನೆ. ಪುತ್ತೂರಿನ 5ನೇ ಸಿಸಿಎಚ್ ನ್ಯಾಯಾಲಯದಲ್ಲಿ ನಡೆದಿರುವಂತಹ ಘಟನೆ ಇದು. ಪುತ್ತೂರಿ ಕಾವು ಮಣಿಯಡ್ಕ ನಿವಾಸಿ ರವಿ 35 ವರ್ಷದ ವ್ಯಕ್ತಿ. ರವಿ ಹಾಗೂ ಆತನ ಪತ್ನಿ ವಿದ್ಯಾಶ್ರೀ ನಡುವೆ ಕಲಹ ಏರ್ಪಟ್ಟಿತ್ತಂತೆ. 2 ದಿನಗಳ ಹಿಂದೆ ವಿದ್ಯಾಶ್ರೀ ಕುತ್ತಿಗೆ ಹಿಸುಕಿ ಕೊಲೆಗೆ ಯತ್ನಿಸಿದ್ದ ರವಿ. ಕೊನೆಗೆ ಗಂಡ ಹೆಂಡತಿ ಜಗಳ ಪೊಲೀಸ್ ಠಾಣೆ ಮೆಟ್ಟಿಲೇರಿತ್ತು. ಸಂಪ್ಯ ಗ್ರಾಮಾಂತರ ಠಾಣೆಯಲ್ಲಿ ಕೇಸ್ ದಾಖಲಾದ ಸಾಧ್ಯತೆ ಕೂಡ ಇತ್ತು. ಹಾಗಾಗಿ ಇಬ್ಬರ ನಡುವೆ ವಿಚ್ಛೇದನ ಮಾತುಕತೆ ನಡೆದಿತ್ತಂತೆ. ಸಂಪ್ಯ ಠಾಣೆಗೆ ಹಾಜರಾಗೋದಕ್ಕೆ ರವಿಗೆ ತಿಳಿಸಿದ್ರು ಪೊಲೀಸರು. ನೋಡಿ, ಗಂಡ ಹೆಂಡತಿ ಜಗಳ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ತದನಂತರದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ವಾದ ಪ್ರತಿವಾದಗಳು ಆಗಿರುತ್ತೆ. ಸಂಧಾನವೂ ಕೂಡ ಮೊದಲ ಹಂತದಲ್ಲಿ ನಡೆದಿರುತ್ತೆ. ಆದರೆ ಈತ ವಿಷ ಕುಡಿದು ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ, ಅದು ಕೂಡ ಜಡ್ಜ್ ಮುಂದೆನೆ. ನೇರವಾಗಿ ಪುತ್ತೂರು ಕೋರ್ಟ್ ಬಳಿ ಬಂದು ರವಿ ವಿಷ ಸೇವನೆ ಮಾಡಿರೋದು. ಕೋರ್ಟ್ ಆವರಣಕ್ಕೆ ಬಂದು ಜಡ್ಜ್ ಮುಂದೆನೆ ವಿಷ ಸೇವಿಸಿದ್ದಾನೆ ರವಿ. ಜಡ್ಜ್ ಅಲ್ಲಿನ ಸಿಬ್ಬಂದಿಗೆ ಮೊದಲೇ ಸೂಚನೆ ನೀಡಿದ್ರು, ಏನಾದರೂ ಈ ರೀತಿ ಆಗಬಹುದು ಅಂತ. ವ್ಯಕ್ತಿಯೋರ್ವ ವಿಷ ಸೇವನೆ ಮಾಡುವ ಬಗ್ಗೆ ಸೂಚನೆ ಕೊಟ್ಟಿದ್ರಂತೆ. ವಿಷ ಸೇವನೆ ಬಳಿಕ ಕೋರ್ಟ್ನಲ್ಲೇ ರವಿ ವಾಂತಿ ಮಾಡಿಕೊಂಡಿದ್ದಾನೆ. ತಕ್ಷಣ ಎಚ್ಚೆತ್ತುಕೊಂಡು ಪುತ್ತೂರು ಸರ್ಕಾರಿ ಆಸ್ಪತ್ರೆಗೆ ರವಿಯನ್ನ ದಾಖಲು ಮಾಡಲಾಗಿದೆ. ಗೇರು ತೋಟಕ್ಕೆ ಸಿಂಪಡಿಸುವ ಕೀಟನಾಶಕ ಸೇವಿಸಿದ ರವಿ ಸ್ಥಿತಿ ಗಂಭೀರ ಆಗಿದೆ. ಹೆಚ್ಚಿನ ಚಿಕಿತ್ಸೆಗೆ ಪುತ್ತೂರಿನಿಂದ ಮಂಗಳೂರು ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಗಿರಿಧರ್ ಶೆಟ್ಟಿ. ಗಿರಿಧರ್, ಈಗ ಕಂಪ್ಲೇಂಟ್ ದಾಖಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಕೋರ್ಟಲ್ಲಿ ಏನಾಗುತ್ತೆ ಕಾದ್ ನೋಡ್ಬೇಕಾಗಿತ್ತು, ಗಂಡ ಆಗ್ಲಿ ಹೆಂಡತಿ ಆಗ್ಲಿ. ಬಟ್ ರವಿ ಇದ್ದಕ್ಕಿದ್ದಂತೆ ಈ ರೀತಿ ಕೀಟನಾಶಕ ಸೇವನೆ ಮಾಡಿದ್ಯಾಕೆ? ಸದ್ಯಕ್ಕೆ ಆತನ ಪರಿಸ್ಥಿತಿ ಹೇಗಿದೆ ಅಂತ? ಸೌಖ್ಯ, ಈ ರವಿ ಎನ್ನುವಾತ ಮತ್ತು ಆತನ ಪತ್ನಿ ವಿದ್ಯಾಶ್ರೀ ಅವರ ನಡುವೆ ಒಂದು ಜಗಳ ನಡೆದಿತ್ತು. ಆ ಜಗಳ ವಿಕೋಪಕ್ಕೆ ಹೋಗಿ ಕಳೆದ 2 ದಿನಗಳಿಂದ ಪೊಲೀಸರ ಠಾಣೆ ಮೆಟ್ಟಿಲೇರುವುದು ಮತ್ತೆ ಪೊಲೀಸರು ಅವರನ್ನು ಕರೆದು ಬುದ್ಧಿವಾದ ಹೇಳಿದ್ದು ಕೂಡ ಆಗಿತ್ತು. ಆದ್ರೆ ಆತ ಪೊಲೀಸರ ಮಾತು ಕೇಳಿರಲಿಲ್ಲ. ಹಾಗಾಗಿ ಇವತ್ತು ಪುತ್ತೂರಿನ ಸಂಪ್ಯ ಪೊಲೀಸ್ ಠಾಣೆಗೆ ಬರುವಂತೆ ಆತನಿಗೆ ಸೂಚನೆ ನೀಡಲಾಗಿತ್ತು. ಆದ್ರೆ ಆತ ನೇರವಾಗಿ ಪುತ್ತೂರಿನ ಕೋರ್ಟ್ಗೆ ಹೋಗಿದ್ದಾನೆ. ಕೋರ್ಟ್ನಲ್ಲಿ ಜಡ್ಜ್ ಮುಂದೆಯೇ ಹೋಗಿ ತನ್ನ ಜೊತೆಗೆ ಹಿಡ್ಕೊಂಡು ಬಂದಿದ್ದ ಕೀಟನಾಶಕವನ್ನು ನೇರವಾಗಿ ಕುಡಿದಿದ್ದಾನೆ. ಆನಂತರ ಅಲ್ಲಿಯೇ ವಾಂತಿ ಕೂಡ ಮಾಡಿದ್ದಾನೆ. ಕೂಡಲೇ ಅಲ್ಲಿನ ಸಿಬ್ಬಂದಿ ಆತನನ್ನು ಅಲ್ಲಿ ಪುತ್ತೂರಿನ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಅನಂತರ ಆತನ ಸ್ಥಿತಿ ಗಂಭೀರ ಇದೆ ಅನ್ನೋದನ್ನು ಅರಿತು ಅನಂತರ ಆಂಬ್ಯುಲೆನ್ಸ್ ಮೂಲಕ ಮಂಗಳೂರಿಗೆ ಕರೆತಂದಿದ್ದಾರೆ. ಮಂಗಳೂರಿನಲ್ಲಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಈ ವೇಳೆ ಆತನ ಪತ್ನಿ ಕೂಡ ಆಂಬ್ಯುಲೆನ್ಸ್ ನಲ್ಲಿ ಮಂಗಳೂರಿಗೆ ಆಗಮಿಸಿದ್ದಾರೆ. ಒಟ್ಟು ವಿಚಾರದ ಏನಂದ್ರೆ ಅವರ ಗಂಡ ಹೆಂಡತಿ ಜಗಳ ಆಗಿತ್ತು. ಅದರ ಪೊಲೀಸರು ಕೂಡ ಮಧ್ಯಪ್ರವೇಶಿಸಿ, ಅಂದ್ರೆ ಗಂಡ ಹೆಂಡತಿ ಜಗಳ ಆಗಿ ಪತ್ನಿಯನ್ನು ಕತ್ತು ಹಿಸುಕಿ ಕೊಲೆಗೈಯುವ ಯತ್ನವನ್ನು ಕೂಡ ಈ ರವಿ ಮಾಡಿದ್ದ ಅನ್ನೋ ಮಾಹಿತಿ ಕೂಡ ತಿಳಿದು ಬಂದಿದೆ. ಆನಂತರ ಪೊಲೀಸರು ಅವರನ್ನಿಬ್ಬರನ್ನು ಕೂಡ ಕರೆದು ಕೇಸು ದಾಖಲಿಸಬಹುದಾಗಿ ಹೆದರಿಸಿದ್ರು. ಅನಂತರ ಇಬ್ಬರಿಗೂ ಬುದ್ಧಿಮಾತು ಹೇಳಿದ್ರು. ಆದ್ರೆ ಪೊಲೀಸರ ಮಾತು ಕೇಳಿರ್ಲಿಲ್ಲ. ನಾನು ವಿಚ್ಛೇದನ ನೀಡ್ತೀನಿ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದ. ಇದೇ ವಿಚಾರದಲ್ಲಿ ಇಬ್ಬರ ನಡುವೆ ಕೂಡ ಜಗಳ ಆಗಿತ್ತು. ನಿನ್ನೆ ರಾತ್ರಿ ಜಗಳ ಆಗಿ ಇವತ್ತು ಮತ್ತೆ ಪೊಲೀಸ್ ಠಾಣೆಗೆ ಬರ್ಲಿಕ್ಕೂ ಕೂಡ ಪೊಲೀಸರು ಸೂಚನೆ ನೀಡಿದ್ರು. ಆದ್ರೆ ದುರದೃಷ್ಟವಶಾತ್ ನೇರವಾಗಿ ಕೋರ್ಟಿಗೆ ಆಗಮಿಸಿದ್ದಾನೆ. ಕೋರ್ಟ್ನಲ್ಲಿ ಜಡ್ಜ್ ಮುಂದೆ ವಿಷ ಸೇವಿಸುವ ಒಂದು ಪ್ರಹಸನ ಮಾಡಿದ್ದಾನೆ. ಆ ಸಂದರ್ಭದಲ್ಲಿ ಗಂಭೀರ ಸ್ಥಿತಿಗೆ ಒಳಗಾಗಿ ಈಗ ಆಸ್ಪತ್ರೆಗೆ ದಾಖಲಾಗುವಂತಾಗಿದೆ. ಪೊಲೀಸರು ಇದರ ಬಗ್ಗೆ ಈಗ ತನಿಖೆ ಕೂಡ ಮಾಡ್ತಾ ಇದ್ದಾರೆ. ಯಾಕಾಗಿ ಇಂತ ಒಂದು ಸುಸೈಡ್ ಅಟೆಂಪ್ಟ್ ಯಾಕಾಗಿ ಮಾಡಿದ್ದಾನೆ ಮತ್ತೆ ಕೋರ್ಟ್ ಒಳಗಡೆ ಯಾಕೆ ಹೋಗಿದ್ದಾನೆ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ತನಿಖೆ ಮಾಡಬೇಕಾಗಿದೆ. ಓಕೆ, ಥ್ಯಾಂಕ್ ಯು ಗಿರಿಧರ್ ಮಾಹಿತಿಗೆ.